ಬೆಂಗಳೂರಿಗರಿಗೆ ತಪ್ಪದ ದರ ಏರಿಕೆ ಶಾಕ್. ಒಂದಾದ ಮೇಲೆ ಒಂದು ದರ ಏರಿಕೆ ಆಗ್ತಾ ಇದೆ. ಬಸ್ ಆಯಿತು, ಮೆಟ್ರೋ ಆಯಿತು, ನೀರಿನ ದರ ಏರಿಕೆಯ ಭೀತಿ ಕಾಡ್ತಾ ಇದೆ. ಇದರ ಮಧ್ಯದಲ್ಲಿ ಬಜೆಟ್ ಆದಮೇಲೆ ಹಾಲು 5 ರೂಪಾಯಿನ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಕಾಫಿ ಟೀ ಕೂಡ ದುಬಾರಿ ಅಂತೆ. ಬೆಂಗಳೂರು ಹೋಟೆಲ್ಗಳಲ್ಲಿ 15% ಕಾಫಿ ದರ ಏರಿಕೆ ಮಾಡ್ತಾರಂತೆ. ಹೋಟೆಲ್ ಅಸೋಸಿಯೇಷನ್ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರ. ಕಾಫಿ ಪುಡಿ ಬೆಲೆ ಜಾಸ್ತಿ ಆಗಿದೆ, ಶೀಘ್ರದಲ್ಲೇ ಹಾಲಿನ ದರ ಏರಿಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ 15% ಕಾಫಿ ಟೀ ದರ ಏರಿಕೆಗೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ. ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಏರುತ್ತಿದೆ. ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ. ಈ ಎಲ್ಲ ಕಾರಣಗಳಿಂದ ಕನಿಷ್ಠ 10ರಿಂದ 15% ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು. ಬೆಂಗಳೂರು ಓಕೆ, ಈಗ ಅವರು ತಾನೇ ಏನು ಮಾಡ್ತಾರೆ, ಅವ್ರಿಗೂ ಅನಿವಾರ್ಯ. ಕಾಫಿ ಪುಡಿ ರೇಟ್ ಜಾಸ್ತಿ ಆಗಿದೆ, ಟೀ ಪುಡಿ ರೇಟ್ ಜಾಸ್ತಿ ಆಗಿದೆ. ಈ ಬಜೆಟ್ ಆದ ನಂತರ ಹಾಲಿನ ದರ 5 ರೂಪಾಯಿ ಜಾಸ್ತಿ ಆಗುತ್ತೆ ಅನ್ನೋ ಒಂದಷ್ಟು ಮಾಹಿತಿ ಇದೆ. ಹಾಗಾಗಿ ಅವ್ರಿಗಾಗುವಂತಹ ಲಾಸನ್ನು ತಡೆಗಟ್ಟೋದಕ್ಕೆ ಈಗ ಅವರು ಕೂಡ 15% ಕಾಫಿ ಟೀ ದರ ಏರಿಕೆಯನ್ನು ಮಾಡ್ತಾರೆ. ದರ್ಶನಿ ಹೋಟೆಲ್ಗಳಲ್ಲಿ 10 ರೂಪಾಯಿ, 12 ರೂಪಾಯಿ, 15 ರೂಪಾಯಿಗೆ ಸಿಗ್ತಾ ಇದ್ದಿದ್ದು ಈಗ 20 ರೂಪಾಯಿ ತನಕ ಕೊಡಬೇಕಾಗಬಹುದು. ಆ ಬೆಲೆ ಏರಿಕೆ ಮತ್ತೆ ಜೇಬು ಸುಡಬಹುದು. ವೆಯ್ಟ್ ಮಾಡಿ.